ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವರ್ಗಾವಣೆ ಭಾಗ್ಯಕ್ಕಾಗಿ ಗಿಳಿಶಾಸ್ತ್ರದವನ ಮೊರೆ. ಗಿಳಿಶಾಸ್ತ್ರದ ನಂಬಿ ಕೈ ಸುಟ್ಟುಕೊಂಡ ಐಟಿ ಆಫೀಸರ್. ಆದಾಯ ತೆರಿಗೆ ಅಧಿಕಾರಿಗೆ 35 ಲಕ್ಷದ ಒಡವೆಯ ಪಂಗನಾಮದ ಕತೆ ಇದೆ. ಪೂಜೆ ಹೆಸರಲ್ಲಿ 194 ಗ್ರಾಂ ಚಿನ್ನ ಹಿಡಿದು ಆರೋಪಿ ಎಸ್ಕೇಪ್ ಆಗಿರೋದು. ವರ್ಗಾವಣೆ ಭಾಗ್ಯಕ್ಕಾಗಿ ಗಿಳಿಶಾಸ್ತ್ರದವನ ಮೊರೆ ಹೋಗಿದ್ದು, ಗಿಳಿಶಾಸ್ತ್ರ ನಂಬಿ ಕೈ ಸುಟ್ಕೊಂಡಿದ್ದಾರೆ ಐಟಿ ಆಫೀಸರ್. ಆದಾಯ ತೆರಿಗೆ ಅಧಿಕಾರಿಗೆ 35 ಲಕ್ಷ ರೂಪಾಯಿ ಮೌಲ್ಯದ ಒಡವೆ ಪಂಗನಾಮ ಹಾಕಿರೋ ಕತೆ. ಪೂಜೆ ಹೆಸರಲ್ಲಿ 194 ಗ್ರಾಂ ಚಿನ್ನವನ್ನು ಹಿಡಿದು ಆರೋಪಿ ಎಸ್ಕೇಪ್ ಆಗಿದೆ. ಬೆಂಗಳೂರಿನಲ್ಲಿ ಐಟಿ ಆಫೀಸ್ನಲ್ಲಿ ಅಧಿಕಾರಿಯ ಕೆಲಸ. ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರ ಹೇಳ್ತಿದ್ದಂತ ಆರೋಪಿ ಶೇಖರ್ ಅಂತ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರವನ್ನು ಹೇಳ್ತಾ ಇದ್ದ. ಟ್ರಾನ್ಸ್ಫರ್ಗಾಗಿ ಗಿಳಿಶಾಸ್ತ್ರದ ಮೊರೆ ಹೋಗಿದ್ರು ಐಟಿ ಆಫೀಸರ್. ಇದೀಗ ಗಿಳಿಶಾಸ್ತ್ರ ಹೇಳ್ತಾ ಇದ್ದವನಿಂದ ಪಂಗನಾಮ ಹಾಕಲಾಗಿದೆ. ರಸ್ತೆ ಬದಿ ಗಿಳಿಶಾಸ್ತ್ರ ಹೇಳ್ತಿದ್ದವನಿಂದ ಐಟಿ ಆಫೀಸರ್ಗೆ ದೋಖ ಆಗಿದೆ. ಹಲವು ವರ್ಷಗಳಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಈ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ರಸ್ತೆಯಲ್ಲಿ ಹೋಗುವಂತಹ ಸಮಯದಲ್ಲಿ ಗಿಳಿಶಾಸ್ತ್ರದವನ ಪರಿಚಯ ಆಗಿದೆ. ಈ ವೇಳೆ ಶಾಸ್ತ್ರ ಹೇಳ್ತೀನಿ, ನಿನಗೆ ಒಳ್ಳೇದಾಗುತ್ತೆ ಅಂತ ಗಿಳಿಶಾಸ್ತ್ರ ಹೇಳುವಂತ ಶೇಖರ್ ಈತ ಹೇಳಿದ್ದಾನೆ. ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರವನ್ನು ಹೇಳ್ತಾ ಇದ್ದ ಈತ ಆರೋಪಿ. ಮುಖ ನೋಡಿ ಜಾತಕ ಭವಿಷ್ಯ ಹೇಳ್ತೀನಿ ಅಂತ ನಂಬಿಸಿದ್ದ ಈ ಶೇಖರ್. ಮುಖ ನೋಡಿ ಜಾತಕ ಭವಿಷ್ಯ ಹೇಳ್ತೀನಿ, ಜೀವನ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಅದರಂತೆ ಪೂಜೆ ಮಾಡಿಸೋದಕ್ಕೆ 50,000 ಹಣವನ್ನು ಕೂಡ ಪಡೆದು ಪೂಜೆ ಮಾಡಿದ್ದ. ನಂತರ ಪದೇ ಪದೇ ಐಟಿ ಆಫೀಸರ್ಗೆ ಕರೆ ಮಾಡಿದ್ದ ಈ ಗಿಳಿಶಾಸ್ತ್ರದ ಶೇಖರ್. ವರ್ಗಾವಣೆ ಬಗ್ಗೆ ಶೇಖರ್ ಬಳಿ ಈ ಗಿಳಿಶಾಸ್ತ್ರವನ್ನ ಈ ಐಟಿ ಅಧಿಕಾರಿ ಕೇಳಿದ್ರು. ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ರು. ಅವಾಗ ಏನು ಹೇಳಿದ್ದಾರೆ, ಈ ವೇಳೆ ದೊಡ್ಡ ಪೂಜೆ ಮಾಡಬೇಕು, ಮನೆಯಲ್ಲಿರುವಂಥ ಎಲ್ಲ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಬಾ ಅಂತ ಈ ಶೇಖರ್ ಐಟಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ದೊಡ್ಡ ಪೂಜೆ ಮಾಡಬೇಕು ಅಂತ. ಗಿಳಿಶಾಸ್ತ್ರದ ಹೇಳ್ತಾ ಇದ್ದಂಥ ಈ ವ್ಯಕ್ತಿಯ ಮಾತನ್ನು ನಂಬಿ 35 ಲಕ್ಷ ರೂಪಾಯಿ ಮೌಲ್ಯದ 194 ಗ್ರಾಂ ಚಿನ್ನಾಭರಣ, 1 kg 300 ಗ್ರಾಂ ಬೆಳ್ಳಿಯನ್ನ ಈ ಐಟಿ ಅಧಿಕಾರಿ ಕೊಟ್ಟುಬಿಟ್ಟಿದ್ದಾರೆ. ಒಂದು ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದಂತಹ ಗಿಳಿಶಾಸ್ತ್ರದವನು ನಾಳೆ ನಾಡಿದ್ದು ವಾಪಸ್ ಕೊಡ್ತೀನಿ, ಇನ್ನೂ ಪೂಜೆ ಮುಗ್ದಿಲ್ಲ ಅಂತ ಹೇಳಿ 1 ವಾರ ಹಿಂಗೆ ಕಾಲಹರಣ ಆಗಿದೆ. ಕಡೆಗೆ ಐಟಿ ಅಧಿಕಾರಿ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಹೋದಾಗ ಗಿಳಿನೂ ಇಲ್ಲ, ಗಿಳಿಶಾಸ್ತ್ರ ಹೇಳ್ತಾ ಇದ್ದಂಥ ಶೇಖರ್ ಕೂಡ ಇಲ್ಲ. ಹೀಗಾಗಿ ಅವರು ಭಾರತೀ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹೆಸರು ನೋಡಿ, ಒಬ್ಬ ವಿದ್ಯಾವಂತರಾಗಿ ವೆಲ್ ಎಜುಕೇಟೆಡ್ ಐಟಿ ಆಫೀಸರ್ ಆಗಿ ಒಂದು ಟ್ರಾನ್ಸ್ಫರ್ಗಾಗಿ 35 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಬೆಳ್ಳಿಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಗಮನಿಸಬೇಕಾದಂತಹ ಸಂಗತಿ. ಆ ವ್ಯಕ್ತಿ ದೊಡ್ಡ ಪೂಜೆ ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಈ ಆಫೀಸರು ಟ್ರಾನ್ಸ್ಫರ್ ಕಾರಣಕ್ಕಾಗಿ ಎಲ್ಲವನ್ನು ಹೋಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸತಾಯಿಸೋದು ಬರೇ, ಇನ್ನೂ ಪೂಜೆ ಮುಗ್ದಿಲ್ಲ ಅಂತ ಹೇಳ್ತಿದ್ರು. 1 ವಾರ ಆಯಿತು. 1 ವಾರದ ನಂತರ ಈ ವ್ಯಕ್ತಿ ಶೇಖರ್ ಎನ್ನುವಂಥ ವ್ಯಕ್ತಿ ಯಾವ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಹೋಗಿ ಅಲ್ಲೇನು ಗಿಳಿಶಾಸ್ತ್ರ ಹೇಳ್ತಾ ಇದ್ನಲ್ಲ ಆ ವ್ಯಕ್ತಿ, ಅಲ್ಲಿ ಹೋಗಿ ನೋಡಿದಾಗ ಶೇಖರ್ ಎನ್ನುವಂಥ ವ್ಯಕ್ತಿ ಇಲ್ವೇ ಇಲ್ಲ. ಅದಾದ ನಂತರ ಮೋಸ ಹೋಗಿರೋದು ಗೊತ್ತಾಗ್ಬಿಟ್ಟಿದೆ. ಭಾರತೀ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದೀಗ ಸದ್ಯ ಭಾರತೀ ನಗರ ಪೊಲೀಸರಿಂದ ಗಿಳಿಶಾಸ್ತ್ರದವನಿಗಾಗಿ ಹುಡುಕಾಟ ಶುರುವಾಗಿದೆ.